ನಿಮ್ಮ ಮಗುಗೆ ಮೂಗ್ ಕಟ್ಟೋದು ಅಥವಾ ಬಾಯಲ್ಲಿ ಉಸಿರಾಡೋದು ಇಲ್ಲ ಗೊರಕೆ ಹೊಡೆಯುತ್ತೆ, ಆ ಥರ ಏನಾದರೂ ಸಮಸ್ಯೆ ಇದೆಯಾ? ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಸ್ಕೂಲಿಂದ ಕಂಪ್ಲೇಂಟ್ಸ್ ಬರ್ತಿದೆ, ಮಂಪ್ರಲ್ಲಿ ಇರ್ತಾರೆ, ನಿದ್ದೆ ಮಾಡ್ತಾರೆ, ಆ ಥರ ಎಲ್ಲ ಲಕ್ಷಣಗಳಿದೆ ಅಂತ ಅಂದರೆ ದಯವಿಟ್ಟು ಬಂದು ಅಡಿನಾಯ್ಡ್ಸ್ ಬಗ್ಗೆ ಪರೀಕ್ಷೆ ಮಾಡಿಸ್ಕೊಳ್ಳಿ, ಆಯ್ತಾ? ಇವೆಲ್ಲ ಲಕ್ಷಣಗಳು ಅಡಿನಾಯ್ಡ್ಸ್ ಇರುತ್ತೆ. ಇವಾಗ ಕೇಳ್ತೀರಾ ನೆಕ್ಸ್ಟ್ ಕ್ವಶನ್, ಅಡಿನಾಯ್ಡ್ಸ್ ಅಂದ್ರೆ ಏನು ಡಾಕ್ಟ್ರೆ ಅಂತ. ಅಡಿನಾಯ್ಡ್ಸ್ ಅಂತಂದ್ರೆ ಏನಿಲ್ಲ, ಅದು ನಮ್ಮ ಎಲ್ಲಾರ ಶರೀರದಲ್ಲೂ ಇರುತ್ತೆ. ಅದಿದ್ರೇನೆ ನಮ್ಗೆ ಇಮ್ಯುನಿಟಿ ಬರೋದು. ನಾವು ಉಸಿರಾಡೋ ಗಾಳಿಯಲ್ಲಿ ಏನೇನು ಕೀಟಾಣುಗಳಿರುತ್ತೆ, ಆಂಟಿಜನ್ಸ್ ಅಂತ ನಾವು ಹೇಳ್ತೀವಿ, ಅದನ್ನೆಲ್ಲಾನು ನಮಗೆ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಅಂತ ಮಾಡಿಬಿಟ್ಟು ಅದಕ್ಕೆ ಇಮ್ಯುನಿಟಿ ಕೊಡುತ್ತೆ ನಮಗೆ. ಅದಿರಲೇಬೇಕು, 100% ಎಲ್ಲರಿಗೂ ಇರುತ್ತೆ. ಅದು ಯೂಶುವಲ್ ಆಗಿ ಬೈ ಬರ್ತಿಂದ ಸ್ಟಾರ್ಟ್ ಆಗಿ 4 to 6 years ಪೀಕ್ ಹೋಗುತ್ತೆ. ಬೈ ದ ಏಜ್ ಆಫ್ 11 years ರಿಗ್ರೆಷನ್ ಅಂತಂದ್ರೆ ಪೂರ್ತಿ ಕ್ರಮೇಣ ಕಡಿಮೆ ಆಗುತ್ತೆ. ಈಗಿನ ಟೈಮಲ್ಲಿ ಪೊಲ್ಯೂಷನ್ನು ಮತ್ತೆ ಅಲರ್ಜಿಗಳ ಸಮಸ್ಯೆಯಿಂದ ನಾವು ದೊಡ್ಡವರಲ್ಲೂ ಆ ಸಮಸ್ಯೆ ನೋಡ್ತಾ ಇದ್ದೀವಿ. ಅದೇನು ನೋಡಲ್ಲ ಅಂತ ಅಲ್ಲ, ಅಂಡ್ ಇಟ್ ಇಸ್ ನಾಟ್ ಅನ್ಕಾಮನ್, ಆಯ್ತಾ? ಇದು ಯಾವಾಗಲೂ ಕಾಮನ್ ಇದ್ದೇ ಇರುತ್ತೆ. ಅದ್ರ ಸಮಸ್ಯೆಯಿಂದ ಏನಾಗುತ್ತೆ, ಮೂಗು ಒಂದು ನಳಿಕೆ ತರ, ಒಂದು ಟ್ಯೂಬ್, ಹಿಂದೆಗಡೆಯಿಂದ ನಾವು ಕ್ಲೋಸ್ ಮಾಡಿದ್ರೆ ಏನಾಗುತ್ತೋ ಆ ತರ ಮಾತಾಡ್ಬೇಕಾದ್ರೆ ಮೂಗು ಮುಚ್ಕೊಂಡು ಮಾತಾಡ್ದಂಗೆ, ಗೊರಕೆ ಹೊಡೆಯೋದು, ಮತ್ತೆ ಬಾಯಿ ತಕ್ಕೊಂಡೇ ಇರ್ತಾರೆ ಉಸಿರಾಡ್ಬೇಕಾದ್ರೆ, ಮುಂದೆಗಡೆ ಹಲ್ಲೆಲ್ಲ ವಕ್ರವಾಗಿರುತ್ತೆ, ಅದೆಲ್ಲ ಇದ್ದಾಗ ಈ ಅಡಿನಾಯ್ಡ್ ತೊಂದರೆ ಇದೆ ಅಂತಾನೆ ನಮಗೆ ಗೊತ್ತಾಗುತ್ತೆ.